Hi guys, welcome back to my YouTube channel. So after long time ಹಿಂಗೆ ವಾಕಿಗೆ ಹೋಗೋಣ ಅಂತ ಬಂದಿದ್ದೀನಿ ಆಚೆ. ಬಿಕಾಸ್ ತುಂಬ ವೀಕೆಲ್ಲ ಫುಲ್ಲು ಬಿಸಿನೇ ಇರುತ್ತೆ. ಸೊ ಹಂಗಾಗಿ ಆ್ಯಂಡ್ ಇವಾಗ ಲೈಕ್ ಫೈನಲಿ ವಿಂಟರ್ ಮುಗ್ದಿದೆ. ಸೊ ಅಪ್ಪ ನಡೆಯೋಕ್ಕೆ ಕಷ್ಟ ಈ ಥರ ಎಲ್ಲ ಏನೂ ಇಲ್ಲ. ಫುಲ್ಲು ಸನ್ಸೆಟ್ ಟೈಮಲ್ಲಿ ಇವಾಗ ಒಂದು ಟೈಮ್ ಬಂದು ಒಂದು 5:30 ಆ ಥರ ಆಗಿದೆ. ಸೊ ಒಂದು ವಾಕ್ ಹೋಗೋಣ ಹಂಗೆ. ಸನ್ಸೆಟ್ಟು, ಗಾಳಿ, ಲೈಕ್ ಪ್ರಾಪರ್ ಗಾಳಿ. ಓಕೆ, ಲೈಕ್ ತುಂಬ ವಿಪರೀತ ವಿಂಡು ಆ ಥರ ಎಲ್ಲ ಇಲ್ಲ. ಸೊ ಹಂಗೆ ಒಂದು ವಾಕ್ ಹೋಗೋಣ ಅಂತ ಬಂದೆ. ಸೊ ಬನ್ನಿ ಹಂಗೆ ಹೋಗ್ತಾ ಮಾತಾಡ್ತೀನಿ. ಇವಾಗ ಹಂಗೆ ವಾಕಿಗೆ ಬಂದಿದ್ನಲ್ಲ, ಹಾಗೆ ಮ್ಯಾಕ್ಸಿಮಾ ಇಲ್ಲಿ ಸ್ಟೋರ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಗ್ರಾಸರೀಸ್ ಬೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಗ್ರಾಸರೀಸ್ ತೊಗೊಂಡು ಹಂಗೆ ಇಲ್ಲಿ ಇವತ್ತು ಕುಕ್ಕೇನೂ ಮಾಡಲ್ಲ. ಸೊ ಹಾಗಾಗಿ ಏನಾರು ತೊಗೊಂಡು ಹೋಗೋಣ ಹಂಗೆ ತಿನ್ನೋಕ್ಕೆ, ಊಟಕ್ಕೆ, ನೈಟ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮ್ಯಾಕ್ಸಿಮಾ. ಗೈಸ್ ಇದೆಲ್ಲ ಆಲ್ಕೋಹಾಲ್ ಸೆಕ್ಷನ್ನು. ಸೊ ಇಲ್ಲಿ ಹೇಗೆ ಅಂದರೆ ಲೈಕ್ ವೀಕ್ ಡೇಸಲ್ಲಿ 8 o'clock ಮೇಲೆ ತೊಗೊಳಂಗಿಲ್ಲ. ಬಟ್ ವೀಕೆಂಡ್ಸಲ್ಲಿ ಒಂದು 6 o'clock ಮೇಲೆ ತೊಗೊಳಂಗಿಲ್ಲ. ದೇ ವೋಂಟ್ ಅಲೋ ಬೇಸಿಕಲಿ. ಸೊ ಗೈಸ್ ಒಳಗೆ ಹೋಗ್ಬೇಕಾದ್ರೆ ಫುಲ್ಲು ಬೆಳಕಿತ್ತು. ಇವಾಗ ಆಚೆ ಬರೋ ಅಷ್ಟರಲ್ಲಿ ಕತ್ಲಾಗ್ಬಿಟ್ಟಿದೆ. ಸೊ ನೋಡಿ, ಇದು ಮೆಡಿಕಲ್ಲು. ಸೊ ಅಲ್ಲೊಂದು ಬ್ಯಾಂಕ್ ಇದೆ, ಅಂದರೆ ಸ್ಮಾಲ್ ಬ್ಯಾಂಕ್ ನೋಡ್ತಾರ. ಆ್ಯಂಡ್ ಮ್ಯಾಕ್ಸಿಮಾ ನಾನು ನಿಮ್ಗೆ ಹೇಳಿದ್ದು. ಆ್ಯಂಡ್ ಅಲ್ಲಿ ಪಿಜ್ಜಾ ಕಾರ್ನರ್ ಇದೆ ಆ ಕಡೆ ಸೈಡು. ಆ್ಯಂಡ್ ಇಲ್ಲಿ ಡೋನರ್ ಕಿಂಗು ಮತ್ತು ಲೈಕ್ ಈ ಥರ ಡಿಫ್ರೆಂಟ್ ಏನೋ ಲೈಕ್ ಕಬಾಬ್ ಶಾಪ್ಸ್ ಇದೆ. ಆ್ಯಂಡ್ ಪಿಜ್ಜಾ ಶಾಪ್ ಇದೆ, ಪೀಕು ಅಂತ. ಸೊ ಎಸ್. ಸೊ ಗೈಸ್ ಇವಾಗ ಹೋಗಿ ಎಲ್ಲ ಗ್ರಾಸರೀಸು ಏನೇನು ಐಟಮ್ಸ್ ಬೇಕು ನೆಸಸರಿ ಅದೆಲ್ಲ ತೊಗೊಂಡು ಬಂದಿದ್ದಾಯಿತು. ಆ್ಯಂಡ್ ಇವಾಗ ಸೊ ಡಿನ್ನರಿಗೆ ಏನಾರು ತೊಗೋಬೇಕಂತ ಹೇಳಿದ್ನಲ್ಲ. ಸೊ ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಸೊ ಅದು ಕಬಾಬ್ ಫ್ಯಾಕ್ಟ್ರಿ ಅಂತ ಕರೀತಾರೆ. ಅಂದರೆ ಅಲ್ಲಿ ಒಳಗಡೆ ವೆಜ್ಜು, ನಾನ್ ವೆಜ್ಜು ಎಲ್ಲ ಇರುತ್ತೆ. ಸೊ ವೆಜ್ ಅಂದರೆ ಲೈಕ್ ಪೊಟ್ಯಾಟೊ ಕಟ್ಲೆಟಲ್ಲಿ ಏನೋ ವಿತ್ ಫ್ರೈಸ್ ಇದೆಲ್ಲ ಹಾಕಿ, ಲೈಕ್ ಮೇಲ್ಗಡೆ ಫುಲ್ಲು ಚಿಲ್ಲಿ ರೆಡ್ ಸಾಸ್ ಎಲ್ಲ ಹಾಕಿ ಕೊಡ್ತಾರೆ ವಿತ್ ಸಲಾಡ್ಸ್. ಓಕೆ, ಸೊ ವೆಜ್ಜಿ ಸಲಾಡ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಲೈಕ್ ನಾನ್ ವೆಜ್ಜಿಗೆ ಬಂದು ನಾರ್ಮಲ್ ಏನಂತ ಹೇಳ್ತಾರೆ, ಕಬಾಬ್, ಲೈಕ್ ನಾರ್ಮಲ್ ಕಬಾಬ್ನ ಅದ್ರ ಮೇಲೆ ನಾರ್ಮಲ್ ಫ್ರೈಸ್ ಹಾಕಿ, ರೆಡ್ ಸಾಸ್ ಹಾಕಿ, ಹಾಟ್ ಸ್ಪೈಸಿ ಆ್ಯಂಡ್ ಸಲಾಡ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಆ್ಯಂಡ್ ಇಟ್ಸ್ ರೀಸ್ನಬಲ್ ಆಲ್ಸೋ. ಸೊ ಅಲ್ಲಿ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಎಸ್, ಸೊ ಫುಡ್ ತೊಗೊಂಡೆ. ಸೊ ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಗೈಸ್ ವಿಂಟರಲ್ಲಿ ಹೇಗಿತ್ತು ಅಂದರೆ ಇಲ್ಲಿನ ಮಕ್ಕಳೇ ಬಿಲ್ಟ್ ಡಿಫ್ರೆಂಟ್ ಗೈಸ್. ಯಾಕೆಂದರೆ ಲೈಕ್ ನನಗೆ ನಡ್ಕೊಂಡು ಹೋಗೋಕ್ಕೆ ನಂಗೆ ಸ್ವಲ್ಪ ತುಂಬ ಚಳಿ ಆಗ್ತಾಯಿತ್ತು. ಲೈಕ್ ಹ್ಯಾಂಡ್ಸ್ ಎಲ್ಲ ಫ್ರೀಸ್ ಆಗ್ತಾಯಿತ್ತು, ಫುಲ್ಲು ಥರ ರೆಡ್ ಆಗ್ತಾಯಿತ್ತು, ಬ್ಲಡ್ ಕ್ಲಾಟ್ ಆದಂಗೆ ಆಗ್ತಿತ್ತು, ಏನೋ ಆಗ್ತಿತ್ತು ಲೈಕ್ ಲಿಟ್ರಲಿ. ಬಟ್ ಇಲ್ಲಿನ ಮಕ್ಳು ಹೆಂಗೆ ಅಂದರೆ ಐಸಲ್ಲೇ ಬಿದ್ದು ಆಟಾಡ್ತಾರೆ. ಲೈಕ್ ಐ ಡೋಂಟ್ ನೋ, ಅಲ್ಲಿ ಯಾರು ಬಿದ್ದರೂ ಅಷ್ಟೇ ಲೈಕ್ ಅವ್ರ ಪಾಡು ಅವ್ರು ಎದ್ದುಬಿಟ್ಟು ಹೆಂಗೆ ಹೋಗ್ತಾ ಇರ್ತಾರೆ. ಅದೇ ನಮ್ಮ ಇಂಡ್ಯಾದಲ್ಲಿ ಆಗಿದ್ರೆ ಮಕ್ಕಳೆಲ್ಲ ಎಷ್ಟು ಜೋರಾಗಿ ಹತ್ಕೊಂಡು, ಓ ಗಾಡ್, ಅದು ಬೇರೆ ಸೀನೇ ಆಗಿರುತ್ತೆ. ಸೊ ಎಸ್ ಗೈಸ್, ಫೈನಲಿ ಇವಾಗ ಮನೆ ಕಡೆ ಹೊರಟಿದ್ದೀನಿ. ಆ್ಯಂಡ್ ಹಂಗೆ ಮಾತಾಡೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಸ್ವಲ್ಪ ಬೆಳಕಿದ್ದಾಗಲೇ ಮಾತಾಡಬೇಕಿತ್ತು. ಬಟ್ ಲೈಕ್
ಆಗಲಿಲ್ಲ, ಬೇಸಿಕಲಿ ಮಾತಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ಹೋಗ್ತಾ ಹಂಗೆ ಮಾತಾಡೋಣ ಅಂದ್ಕೊಂಡೆ. ಸೊ ದ ಥಿಂಗ್ ಇಸ್, ಫಸ್ಟ್ ಹೇಳಬೇಕಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಾ ಬೇಡವಾ ಈ ಥರ ಕನ್ಫ್ಯೂಷನ್ಸಲ್ಲಿದ್ದೆ. ಆ್ಯಂಡ್ ಫೈನಲಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಒಂದು 50-60 ಸಬ್ಸ್ಕ್ರೈಬರ್ಸ್ನ ನಾನು ಲೈಕ್ ಫ್ರೆಂಡ್ಸು, ಫ್ಯಾಮಿಲಿ ಈ ಥರ ಸಪೋರ್ಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿಸಿರಬಹುದು. ಬಟ್ ಇವಾಗ ಲೈಕ್ ಆಲ್ಮೋಸ್ಟ್ 156 ಸಬ್ಸ್ಕ್ರೈಬರ್ಸ್, 158 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಐ ಹ್ಯಾವ್ ಟು ಶೋ ಗ್ರ್ಯಾಟಿಟ್ಯೂಡ್ ಫಾರ್ ದ್ಯಾಟ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಸೊ ತುಂಬ ಖುಷಿಯಾಗುತ್ತೆ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರ್ರೆಗ್ಯುಲರ್ ಆಗಿದ್ದೆ. ಬಟ್ ಸ್ಟಿಲ್ ದೆನ್ ಐ ಸ್ಟಾರ್ಟೆಡ್ ಓಕೆ ಐ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್, ಯಾಕಾಗಲ್ಲ ನನಗೆ ಅಂತ. ಬಟ್ ತುಂಬ ಬ್ಯುಸಿ ಇರ್ತಿದೆ ವೀಕ್, ಲೈಕ್ ಫುಲ್ ಹೋಲ್ ವೀಕ್ ನಾನು ಬ್ಯುಸಿ ಇರ್ತಿದೆ. ಸೊ ಹೇಗಾರ ಮ್ಯಾನೇಜ್ ಮಾಡಲೇಬೇಕಂತ ಅಂದ್ಕೊಂಡು ಐ ಸ್ಟಾರ್ಟೆಡ್ ಡೂಯಿಂಗ್, ಲೈಕ್ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಎಡಿಟ್ ಮಾಡೋದು, ವೀಡಿಯೋಸ್ ಮಾಡೋದು ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಫೈನಲಿ ಆಮೇಲೆ ಕನ್ಸಿಸ್ಟೆಂಟಾಗಿರೋಕ್ಕೆ ಟ್ರೈ ಮಾಡಿದೆ. ಸೊ ಆಲ್ಟರ್ನೇಟಿವ್ ಡೇಸ್ ಅಪ್ಲೋಡ್ ಮಾಡ್ತಾಯಿದ್ದೆ ವೀಡಿಯೋಸು. ಆ್ಯಂಡ್ ಫೈನಲಿ ಇವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಫುಲ್ ಖುಷಿ ಆಗ್ತಾ ಇರುತ್ತೆ ನನಗೆ. ಅವಾಗ ಅನಿಸುತ್ತೆ ಓಕೆ ಇನ್ನೂ ಚೆನ್ನಾಗಿ ಹಾಕಬೇಕು ಅಂತೆಲ್ಲ, ಲೈಕ್ ವೀಡಿಯೋಸ್ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಟೈಮ್ ಆಗ್ತಿರಲ್ಲ, ಅದೊಂದೇ ಐ ಆಮ್ ಟ್ರೈಂಗ್ ಟು ಮ್ಯಾನೇಜ್. ಆ್ಯಂಡ್ ಎಸ್ಪೆಷಲಿ ಇವಾಗ ಅಪ್ಪ ಅಮ್ಮ ಇದರ ಫಂಕ್ಷನ್ಸಿಗೆ ಹೋದಾಗ ಲೈಕ್ ಅಲ್ಲೆಲ್ಲ ಹೇಳ್ತಾರೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಹೇಳಿ ಅಂತೆಲ್ಲ. ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ಸಿಗೂ ಲೈಕ್ ಕಾಲ್ ಮಾಡಿದಾಗ ಬ್ಯಾಕ್ ಇನ್ ಬ್ಯಾಂಗ್ಳೂರ್, ಸೊ ಅವರೂ ಹೇಳ್ತಾರೆ ಇಲ್ಲ ಚೆನ್ನಾಗಿ ಮಾಡ್ತಾಯಿದ್ಯಾ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಶೂಟ್ ಮಾಡ್ತಾಯಿದ್ಯಾ, ಹಾಗಾಗಿ ಇನ್ನೂ ಚೆನ್ನಾಗಿ ಮಾಡು, ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾರೆ. ಬಟ್ ಐ ನೋ ನಾನು ಎಡಿಟಿಂಗ್ ಇನ್ನೂ ಕಲಿಬೇಕು ಬಿಕಾಸ್ ಇದು ನನಗಿನ್ನೂ ಸ್ಟಾರ್ಟಿಂಗ್. ಸೊ ಹಾಗಾಗಿ I wanted to be grateful for you all. Thank you so much. I'll learn editing more better, and that's all I wanted to say this from a very long time. Love you all. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಐಲ್ ಬಿ ಮಚ್ ಮೋರ್ ಗ್ರೇಟ್ಫುಲ್. ಲೈಕ್ ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ನನ್ನ ವೀಡಿಯೋಸ್ನ ಬೇಸಿಕಲಿ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಕೀಪ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಬಾಯ್.